ಇನ್ನು ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿನ ಡೆವಲಪ್ಮೆಂಟ್ ಮಾಡಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡಿ, ಯಾಕಂದ್ರೆ ನಮ್ಮ ಎಲ್ಲ ಯುವಕರ ಇವತ್ತು ಪೂನಾ, ಮಹಾರಾಷ್ಟ್ರ, ಕೋಲ್ಹಾಪುರ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಂತ ತಮ್ಮ ಮೂಲಕ ಕೇಳಿ, ಲಾಸ್ಟ್ ಆಗಿ ಇವತ್ತ ನಮ್ಮ ಲಾ ಮಿನಿಸ್ಟರ್ ಕೂಡ ಇಲ್ಲಿದ್ದಾರೆ. ಚಿಕ್ಕೋಡಿಯಲ್ಲಿ ಸುಮಾರು 35 ಕೋಟಿ ಅನುದಾನದಲ್ಲಿ ಒಂದು ನ್ಯಾಯಾಲಯ ಕೂಡ ಇವತ್ತ ಸುಂದರವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಬೇಗ ಸೆಷನ್ ಮುಗಿದ ತಕ್ಷಣ ಒಂದು ನ್ಯಾಯಾಲಯಕ್ಕೆ ಓಪನಿಂಗ್ ಮಾಡಿ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ನಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಈ ಭಾಗದಲ್ಲಿ ಒಂದು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆ, ಹಾಸ್ಪಿಟಲ್ ತೆಗೆದು ಸಾಕಷ್ಟು ಬಡವ್ರ ವಿದ್ಯಾರ್ಥಿಗೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಆಗಲಿ ಹಾಗೂ ಆರೋಗ್ಯ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡಿದರು. ನಿಜವಾಗೂ ಇನ್ನೂ ಹೆಚ್ಚಿಂದ ಅವ್ರಿಗೆ ಈ ಭಾಗದಲ್ಲಿ ಸಾಕಷ್ಟು ಏನಿವತ್ತು ವಿದ್ಯಾರ್ಥಿಗೆ ಅವ್ರು ಅವಕಾಶ ಮಾಡಿಕೊಟ್ಟಿದ್ರು, ಅದೇ ರೀತಿ ಸಾಕಷ್ಟು ಜನ ಕೂಡ ಶಿಕ್ಷಣ ಬಗ್ಗೆ ಹೇಳಿದರು. ತಾವು ಈ ಸಂದರ್ಭದಲ್ಲಿ ನನಗೆ ಮಾತನಾಡಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ, ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ.